ಸರ್ ಅವರು ಗುಲ್ಬರ್ಗದಿಂದ ಆಲ್ಮೋಸ್ಟ್ ಅಲ್ಲಿ ಒಂದು 1.5 year ಆಯಿತು. ಬಾಬಾ ಪಟೇಲ್ ಅಂತ ಒಂದು ಈ ಥರನೇ ಆನ್ಲೈನಲ್ಲಿ ನೋಡಿಬಿಟ್ಟು ನಮ್ಮ ಹತ್ರ ಪ್ಲ್ಯಾನ್ ತಗೊಂಡ್ರು. ಸೊ 1.5 year ಆದಮೇಲೆ ಇವಾಗ ಬಂದಿದ್ದಾರೆ. ಸ್ವಲ್ಪ ಸ್ಪೇರ್ಸ್ ಅದು ಬೇಕು ಅಂತ, ಯಾಕಂದರೆ ಅವರು ಎಕ್ಸ್ಪೆನ್ಷನ್ ಮಾಡೋ ಇದರಲ್ಲಿ ಇದ್ದಾರೆ. ಸೊ ಸರ್ ನಮ್ಮ ಪ್ಲ್ಯಾಂಟ್ ಕೊಟ್ಟಿದ್ವಲ್ಲ ಸರ್, ಹೆಂಗಿತ್ತು ಸರ್ ಅದು ಪ್ಲ್ಯಾಂಟು ನೀವು ರನ್ ಮಾಡಿದ್ರಲ್ಲ ಸರ್? ಇಲ್ಲ, ನಮ್ಮ ಅನುಭವದ ಪ್ರಕಾರ ಸ್ಪೆಷಲ್ ಆಗಿ ನೋಡಬೇಕಾದ್ರೆ ಕಂಪ್ನಿಗಿಂತ ಬಾಲಕೃಷ್ಣ ಅವರು ನಮಗೆ ಮುಖ್ಯ. ಸರ್ವಿಸ್ ಯಾವ ಥರ ಇದೆ ಅಂದರೆ ಒಮ್ಮೆ ಕಾಂಟ್ಯಾಕ್ಟ್ ಆದಮೇಲೆ ನಾವು ನೆಕ್ಸ್ಟು ಎಷ್ಟೇ ಸರ್ತಿ ಕಾಲ್ ಮಾಡಿದರೂ ರೆಸ್ಪಾನ್ಸ್ ಆಯಿತು, ಮಾತಾಯಿತು, ನಮಗೆ ಸರ್ವಿಸ್ ಆಯಿತು. ಆ ವಿಷಯದಲ್ಲಿ ಬ್ರ್ಯಾಂಡೆಡು ಅವರೇ ಒಂದು ಬ್ರ್ಯಾಂಡ್ ಬಾಲಕೃಷ್ಣ. ನಮ್ಮ ಸಿಸ್ಟರ್ ಇರೋದು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಇರೋದು. ನಾವು 1.5 ವರ್ಷದಿಂದ ಮೊದಲೇ ಅವ್ರಿಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಆದ ತಕ್ಷಣ ಅವರು ನನಗೆ ಫೋನ್ ಬನ್ನಿ ಸರ್ ನೀವು ನೋಡಿಬಿಟ್ಟು ನಂತರ ತೊಗೊಂಡು ಹೋಗಿ, ಫಸ್ಟ್ ಮೆಟಲ್ ತೊಗೊಂಡೋಗಿ ನಂತರ ದುಡ್ಡು ಕೊಡಿ ಅಂತ ಆ ಒಂದು ದೊಡ್ಡ ಮನಸ್ಸಿಂದ ಮಾತಾಡಿದರು. ನನಗೆ ಆ ಖುಷಿಯಿಂದ ಬಂದೆ ನಾನು. ಕಂಪ್ನಿ ಅಂತಲ್ಲ, ಸಣ್ಣ ಕಂಪ್ನಿಯಿಂದ ಒಬ್ಬ ಸಣ್ಣ ಮನುಷ್ಯಂದು ಇವತ್ತಿಗೆ ನೂರಾರು ಕೋಟಿಗಳ ಒಂದು ಟ್ರಾನ್ಸಾಕ್ಷನ್ ಮಾಡವ್ರೆ. ಅಷ್ಟನ್ನು ಮಾಡೋರಂದರೆ ವಿತೌಟ್ ಬೆನ್ನೆಲುಬು ಓನ್ ಮಾಡೋರಂದರೆ ಅವ್ರೊಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವ ಇದೇ ಥರ ಮುಂದುವರಿಲಿ, ಇನ್ನೂ ಆ ಗುಣ ಅವ್ರಿಗೆ ಇದೆ. ಇನ್ನೂ 100 ಫ್ಯಾಕ್ಟ್ರಿ ಆಗಲಿ. ಮತ್ತು ಇವ್ರ ಹತ್ರ ಸರ್ವೀಸು ಎಂಥ ದೊಡ್ಡ ಕಂಪ್ನಿ ಆದರೂ ಇವ್ರಂಥ ಸರ್ವಿಸ್ ಕೊಡಲಿಕ್ಕಾಗಲ್ಲ. ಮತ್ತು ಮೆಟೀರಿಯಲ್ ವಿಷಯದಲ್ಲಿ ಯಾವುದೇ ಈಗ 1.5 ವರ್ಷದಿಂದ ನಮ್ಮ ಅಕ್ಕವರ ಇದರಲ್ಲಿ ಇದು ಪ್ಲಾಂಟೇಶನ್ ಓಡಿಸ್ತವ್ರೆ. ಅದಕ್ಕೆ ಒಂದು ತೊಗೊಂಡಿದ್ದಕ್ಕಿಂತ ಒಂದು 10%, 10% ಅಂದರೆ 110% ಲಾಭ ತೊಗೊಂಡವ್ರೆ. ಮತ್ತು ಅದಕ್ಕಿಂತ ದೊಡ್ಡದೊಂದು ಪ್ಲಾಂಟೇಶನ್ ಮಾಡೋಣ ಅಂತ ನಮ್ಮ ಒಂದು ಕನಸಿನ ಬಂದಿದ್ದೀವಿ. ಅವರು ಫೋನ್ ಮಾಡಿದ ತಕ್ಷಣ ಬನ್ನಿ ಸರ್ ಅಂದ್ಬಿಟ್ಟು, ನಾನು ನಮ್ಮ ಅಕ್ಕ ಕಳ್ಸೋದಕ್ಕಿಂತ ಮೊದಲು ನಾನೇ ಬಾಲಕೃಷ್ಣ ಅವ್ರಿಗೆ ಮೀಟ್ ಆಗಬೇಕಂತ ಆರೋ ಪ್ಲಾಂಟಿಗೆ ಬರೋಣ ಅಂತ ನಾನು ಬಂದಿದ್ದು. ವಿಶೇಷವಾಗಿ ನಾವು ಹೈದರಾಬಾದಲ್ಲಿ ಸರ್ತಿ ಬಂದಾಗ ನನಗೆ ಊಟ ಎಲ್ಲ ಮಾಡಿಸಿ, ಲಂಚ್ ಮಾಡಿಸಿ, ತುಂಬ ಒಳ್ಳೆಯ ಮನುಷ್ಯ. ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ಆಶೀರ್ವಾದ ಮಾಡುತ್ತಾ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಸ್. ಸರ್ ತುಂಬ ಸಂತೋಷ ಸರ್. ತುಂಬ ಪ್ರೀತಿ ತೋರಿಸಿದ್ದೀರಾ. ಇವಾಗ 1.5 ವರ್ಷ ಆಯಿತು ನೀವು ಪ್ಲ್ಯಾನ್ ತಗೊಂಡು ಇದ್ರೇನು. ಇವಾಗ ತಿರ್ಗಿ ಅದೇ ಫಸ್ಟ್ ಟೈಮ್ ನೀವು ಯಾವ ಥರ ಮಾತಾಡಿದ್ರು ಅದೇ ರಿಲೇಷನ್ಶಿಪ್ ಇದೆ ಸರ್. ತುಂಬ ಸಂತೋಷ ಸರ್. ಯಾಕಂದರೆ ಆವಾಗ ನೀವು ನಮ್ಮಂಥವ್ರಿಗೆ ನಂಬಿ ಒಂದು ಅವಕಾಶ ಕೊಟ್ಟಿದ್ರೆ ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ.